ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗನಿಗೆ ಈಗ ಸೆರೆವಾಸನ ಅನುಭವಿಸ್ತಾ ಇದ್ದಾನೆ. ಡಿ ಗ್ಯಾಂಗ್ 17ನೇ ಆರೋಪಿಯಾಗಿರುವಂತ ನಿಖಿಲ್ ನಾಯಕ್ ಕುಟುಂಬದ ಕಣ್ಣೀರ ಕಥೆ ಇದು. ಹೇಳ್ತೀವಿ ಕೇಳಿ. ಬೆಂಗಳೂರಿನ ಗೊಟಗೇರಿಯಲ್ಲಿ ನಿಖಿಲ್ ಕುಟುಂಬ ವಾಸ ಮಾಡ್ತಾ ಇದೆ. ಅನಾರೋಗ್ಯ ಪೀಡಿತರಾಗಿ ಹಾಸಿಗೆ ಹಿಡಿದಿದ್ದಾರೆ ನಿಖಿಲ್ರ ತಂದೆ. ಸಹೋದರಿಯರನ್ನ ಓದಿಸುವ ಜವಾಬ್ದಾರಿ ನಿಖಿಲ್ ಹೊತ್ತಿದ್ರಂತೆ. ಮನೆ ಕೆಲಸ ಮಾಡ್ತಿದ್ರಂತೆ ನಿಖಿಲ್ ನಾಯಕ್ ಅವರ ತಾಯಿ. ಭೀಕರ ಕೊಲೆ ಪ್ರಕರಣಕ್ಕೂ ನನ್ನ ಮಗನಿಗೂ ಸಂಬಂಧ ಇಲ್ಲ ಅಂತ ಅವರ ತಾಯಿ ಹೇಳ್ತಿದ್ದಾರೆ. ನಮಗೆ ದುಡ್ಡು ಕಾಸು ಏನೂ ಬೇಡ, ಮಗ ಮನೆಗೆ ಬಂದ್ರೆ ಸಾಕು. ನಿಖಿಲ್ ನಾಯಕ್ ತಂದೆ ಲಾಲಾಜಿ ನಾಯಕ್ ನೋವಿನ ಮಾತನಾಡಿದ್ದಾರೆ. ಅಂದ್ರೆ ಅವರಿಗೆ ಹುಷಾರಿಲ್ಲ, ಬಾಯೇ ಬರ್ತಾ ಇಲ್ಲ. ಏನಂತ ನುಡಿಲಿ ಹೇಳಿ. ನೀವೇನ್ ಕ್ವಶನ್ ಕೇಳ್ತೀರಾ ಆನ್ಸರ್ ಮಾಡಬಲ್ಲ. ಪರಿಸ್ಥಿತಿ ಹೇಗಿದೆ ನಿಮ್ಗೆ? ಪರಿಸ್ಥಿತಿ ಹೀನಾಮಾನ ಆಗಿದೆ ಸರ್. ಆಚೆ ಕಡೆ ಮಕ ತರ್ಸೋದು ನಾಚಿಕೆ ಆಗುತ್ತೆ. ಏನ್ ಮಾಡ್ತಾರೆ? ಈ ರೀತಿ ಬರುತ್ತೆ ನನ್ ಕನ್ಸು ಮನ್ಸನ್ನ ನೆನ್ಸಿರ್ಲಿಲ್ಲ ಸರ್. ಈಗ ಮನೆ ಬಾಡಿಗೆ ಎಲ್ಲ ಕಟ್ಟುವಂಥದ್ದು, ಮನೆ ನಿರ್ವಹಣೆ ಮಾಡುವಂಥದ್ದು, ನಿಮ್ಮ ಆರೋಗ್ಯ ಸ್ಥಿತಿ ಯಾರು ನೋಡ್ಕೊತಾರೆ? ನನ್ನ ಮಗನೇ, ನನ್ನ ಮಗ, ನನ್ನ ಹೆಂಡತಿ ಇನ್ನೇನ್ ಮನೆ ಕೆಲಸ ಮಹಾ ಎಷ್ಟು ಬರುತ್ತೆ ಸರ್. ಅವಳು ಮುಸ್ರೆ ಪಾತ್ರೆ ತೊಳೆದು ಬರ್ತಾಳೆ. ಏನ್ ಬರ್ಬಹುದು ಅವಳಿಗೆ? ನಿರ್ವಹಣೆ ಮಾಡಕ್ ಆಗ್ತಿದ್ಯಾ? ನಿಮ್ಮ ಮಗ ಕಷ್ಟ ಇದೆ ಸರ್. ಎಷ್ಟು ಜನ ಮಕ್ಕಳು? 3 ಜನ ಮಕ್ಕಳು ಸರ್. ಏನ್ ಕೆಲಸ ಮಾಡ್ತಿದ್ದ ಮಗ? ಏನ್ ಓದ್ತಿದ್ದ? ಏನಕ್ಕೆ? ಸೆಕೆಂಡ್ ಇಯರ್ ಓದ್ತಾ ಇದ್ದ. ಈಗ ತಂಗಿಯನ್ನ ಆತ ಓದಿಸ್ತಿದ್ನಾ? ಹೌದು, ಅವನು ಸಪೋರ್ಟ್ ಇತ್ತು. ಯಾಕಂದ್ರೆ ನನಗೂ ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗನಿಗೆ ಈಗ ಸೆರೆವಾಸನ ಅನುಭವಿಸ್ತಾ ಇದ್ದಾನೆ. ಡಿ ಗ್ಯಾಂಗ್ 17ನೇ ಆರೋಪಿಯಾಗಿರುವಂತ ನಿಖಿಲ್ ನಾಯಕ್ ಕುಟುಂಬದ ಕಣ್ಣೀರ ಕಥೆ ಇದು. ಹೇಳ್ತೀವಿ ಕೇಳಿ. ಬೆಂಗಳೂರಿನ ಗೊಟಗೇರಿಯಲ್ಲಿ ನಿಖಿಲ್ ಕುಟುಂಬ ವಾಸ ಮಾಡ್ತಾ ಇದೆ. ಅನಾರೋಗ್ಯ ಪೀಡಿತರಾಗಿ ಹಾಸಿಗೆ ಹಿಡಿದಿದ್ದಾರೆ ನಿಖಿಲ್ರ ತಂದೆ. ಸಹೋದರಿಯರನ್ನ ಓದಿಸುವ ಜವಾಬ್ದಾರಿ ನಿಖಿಲ್ ಹೊತ್ತಿದ್ರಂತೆ. ಮನೆ ಕೆಲಸ ಮಾಡ್ತಿದ್ರಂತೆ ನಿಖಿಲ್ ನಾಯಕ್ ಅವರ ತಾಯಿ. ಭೀಕರ ಕೊಲೆ ಪ್ರಕರಣಕ್ಕೂ ನನ್ನ ಮಗನಿಗೂ ಸಂಬಂಧ ಇಲ್ಲ ಅಂತ ಅವರ ತಾಯಿ ಹೇಳ್ತಿದ್ದಾರೆ. ನಮಗೆ ದುಡ್ಡು ಕಾಸು ಏನೂ ಬೇಡ, ಮಗ ಮನೆಗೆ ಬಂದ್ರೆ ಸಾಕು. ನಿಖಿಲ್ ನಾಯಕ್ ತಂದೆ ಲಾಲಾಜಿ ನಾಯಕ್ ನೋವಿನ ಮಾತನಾಡಿದ್ದಾರೆ. ಅಂದ್ರೆ ಅವರಿಗೆ ಹುಷಾರಿಲ್ಲ, ಬಾಯೇ ಬರ್ತಾ ಇಲ್ಲ. ಏನಂತ ನುಡಿಲಿ ಹೇಳಿ. ನೀವೇನ್ ಕ್ವಶನ್ ಕೇಳ್ತೀರಾ ಆನ್ಸರ್ ಮಾಡಬಲ್ಲ. ಪರಿಸ್ಥಿತಿ ಹೇಗಿದೆ ನಿಮ್ಗೆ? ಪರಿಸ್ಥಿತಿ ಹೀನಾಮಾನ ಆಗಿದೆ ಸರ್. ಆಚೆ ಕಡೆ ಮಕ ತರ್ಸೋದು ನಾಚಿಕೆ ಆಗುತ್ತೆ. ಏನ್ ಮಾಡ್ತಾರೆ? ಈ ರೀತಿ ಬರುತ್ತೆ ನನ್ ಕನ್ಸು ಮನ್ಸನ್ನ ನೆನ್ಸಿರ್ಲಿಲ್ಲ ಸರ್. ಈಗ ಮನೆ ಬಾಡಿಗೆ ಎಲ್ಲ ಕಟ್ಟುವಂಥದ್ದು, ಮನೆ ನಿರ್ವಹಣೆ ಮಾಡುವಂಥದ್ದು, ನಿಮ್ಮ ಆರೋಗ್ಯ ಸ್ಥಿತಿ ಯಾರು ನೋಡ್ಕೊತಾರೆ? ನನ್ನ ಮಗನೇ, ನನ್ನ ಮಗ, ನನ್ನ ಹೆಂಡತಿ ಇನ್ನೇನ್ ಮನೆ ಕೆಲಸ ಮಹಾ ಎಷ್ಟು ಬರುತ್ತೆ ಸರ್. ಅವಳು ಮುಸ್ರೆ ಪಾತ್ರೆ ತೊಳೆದು ಬರ್ತಾಳೆ. ಏನ್ ಬರ್ಬಹುದು ಅವಳಿಗೆ? ನಿರ್ವಹಣೆ ಮಾಡಕ್ ಆಗ್ತಿದ್ಯಾ? ನಿಮ್ಮ ಮಗ ಕಷ್ಟ ಇದೆ ಸರ್. ಎಷ್ಟು ಜನ ಮಕ್ಕಳು? 3 ಜನ ಮಕ್ಕಳು ಸರ್. ಏನ್ ಕೆಲಸ ಮಾಡ್ತಿದ್ದ ಮಗ? ಏನ್ ಓದ್ತಿದ್ದ? ಏನಕ್ಕೆ? ಸೆಕೆಂಡ್ ಇಯರ್ ಓದ್ತಾ ಇದ್ದ. ಈಗ ತಂಗಿಯನ್ನ ಆತ ಓದಿಸ್ತಿದ್ನಾ? ಹೌದು, ಅವನು ಸಪೋರ್ಟ್ ಇತ್ತು. ಯಾಕಂದ್ರೆ ನನಗೂ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.